ಇಂಜಿನಿಯರಿಂಗ್ ಪದವಿ ಪಡೆದಿದ್ದ. ಇದು ಈ ಕ್ಷಣದ ಎಕ್ಸ್ಕ್ಲೂಸಿವ್ ನ್ಯೂಸ್. ಬೆಂಗಳೂರಿನಲ್ಲಿ ವಿದ್ಯಾಭ್ಯಾಸ ಮಾಡಿದ್ದ ಮನೋರಂಜನ್ ವಿ ಪುರಂನಲ್ಲಿರುವ ಕಾಲೇಜಿನಲ್ಲಿ ಬೆಂಗಳೂರು ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಯಲ್ಲಿ ವಿದ್ಯಾಭ್ಯಾಸ ಮಾಡಿದ್ದ. ಬೆಂಗಳೂರಿನ ವಿ ಪುರಂನಲ್ಲಿರುವ BIT ಕಾಲೇಜು. ಮನೋರಂಜನ್ ಕುರಿತು ಮಾಹಿತಿ ಸಂಗ್ರಹಿಸುತ್ತಿರುವ ಆಡಳಿತ ಮಂಡಳಿ. ಯಾವ ಬ್ಯಾಚ್ನಲ್ಲಿ ವಿದ್ಯಾಭ್ಯಾಸ ಅಂತ ಪರಿಶೀಲನೆ ಆಗ್ತಾ ಇದೆ. ಕೆಲವೇ ಹೊತ್ತಲ್ಲಿ ಮಾಹಿತಿ ನೀಡಲಿದೆ ಆಡಳಿತ ಮಂಡಳಿ. ವಿ ಪುರಂನಲ್ಲಿ ಆತ ಇಂಜಿನಿಯರಿಂಗ್ ಪದವೀಧರ, 34 ವರ್ಷ. ನನ್ನ ಕಲೀಗ್ ದೀಪ್ತಿ ಇದೀಗ ವಿ ಪುರಂನ BIT ಕಾಲೇಜ್ ಮುಂಭಾಗದಲ್ಲಿದ್ದಾರೆ. ಎಸ್ ದೀಪ್ತಿ, ಯಾವ ವರ್ಷ, ಏನಾದರೂ ಮಾಹಿತಿ ಇದೆಯಾ? ಯಾವ ಬ್ಯಾಚು, ಆತನ ಚಲನವಲನಗಳು ಹೇಗಿತ್ತು? ಬಹುಶಃ ಮಾಹಿತಿ ಸಂಗ್ರಹ ಆಗ್ತಾ ಇರ್ಬೋದು. ಬಟ್ ನಮ್ಮಲ್ಲಿ ರಿಪಬ್ಲಿಕ್ ಕನ್ನಡದಲ್ಲಿ ವೀಕ್ಷಕರೇ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಮನೋರಂಜನ್ ಯಾವ ಕಾಲೇಜಲ್ಲಿ ವಿದ್ಯಾಭ್ಯಾಸ ಮಾಡಿದ್ದ, ಇಂಜಿನಿಯರಿಂಗ್ ಮಾಡಿದ್ದ ಅನ್ನುವಂಥದ್ದು. ಆತನಿಗೀಗ 34 ವರ್ಷ ಅಂತಂದರೆ ಆಲ್ರೆಡಿ ಒಂದು 7-8 ವರ್ಷಗಳ ಹಿಂದೆಯೇ ಅದನ್ನು ಮಾಡಿ ಮುಗಿಸಿದ್ದ ಅಂತ ಅನಿಸ್ತಾ ಇದೆ. ದೀಪ್ತಿ ಇದರ ಬಗ್ಗೆ ಇನ್ನಷ್ಟು ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾರೆ. ಎಸ್, ಓವರ್ ಟು ಯು ದೀಪ್ತಿ. ಆರೋಪಿ ಮನೋರಂಜನ್ ಓದಿರುವಂತಹ ಕಾಲೇಜ್ ಇದೇ ಆಗಿದೆ. ಇದು ವಿ ಪುರಂನಲ್ಲಿರುವಂತಹ ಬೆಂಗಳೂರು ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಅನ್ನೋದು ಗೊತ್ತಾಗಿದೆ. ನಾವು ಒಳಗಡೆ ಹೋಗಿ ಪ್ರಿನ್ಸಿಪಲ್ ಅವರನ್ನ ಮಾತಾಡಿಸುವಂತಹ ಸಂದರ್ಭದಲ್ಲಿ ಅವರು ನಮಗೆ ಮನೋರಂಜನ್ ಅವರು ಈ ಒಂದು ಕಾಲೇಜ್ನಲ್ಲಿ ಓದಿದ್ದಾರಾ ಇಲ್ವಾ ಅನ್ನೋದು ಇನ್ನೂ ಕೂಡ ಸ್ಪಷ್ಟವಾದಂತಹ ಚಿತ್ರಣವನ್ನ ಗೊತ್ತಾಗಿಲ್ಲ. ಆ ಮಾಹಿತಿಯನ್ನ ನಿನ್ನೆಯಿಂದನೂ ಕೂಡ ನಾವು ಕಲೆಕ್ಟ್ ಮಾಡ್ತಾ ಇದ್ದೀವಿ. ಅಂದ್ರೆ ಪ್ರತಿ ವರ್ಷ ಈ ಒಂದು ಕಾಲೇಜಿನಲ್ಲಿ ಸರಾಸರಿ 6,000ದಷ್ಟು ವಿದ್ಯಾರ್ಥಿಗಳು ವಿದ್ಯಾಭ್ಯಾಸವನ್ನ ಮಾಡ್ತಾರೆ. ಹೀಗಾಗಿ ಅಷ್ಟು ಕಷ್ಟ ಆಗುತ್ತೆ 6,000 ವಿದ್ಯಾರ್ಥಿಗಳಲ್ಲಿ ಮನೋರಂಜನ್ ಯಾವ ಬ್ಯಾಚ್ನಲ್ಲಿ ಓದ್ತಾ ಇದ್ದ ಅಂತ ಹೇಳಿ. ಬಟ್ ಸ್ಟಿಲ್ ನಿನ್ನೆಯಿಂದನೂ ಕೂಡ ನಾವು ಈ ವಿಚಾರವಾಗಿ ಮಾಹಿತಿಯನ್ನ ಕಲೆ ಹಾಕ್ತಾ ಇದ್ದೀವಿ. ಇವತ್ತು ಬೆಳಗಿನೂ ಕೂಡ ಅದೇ ವಿಚಾರಕ್ಕಾಗಿ ನಾವು ಮಾಹಿತಿನ ಸಂಗ್ರಹ ಮಾಡೋದಕ್ಕಾಗಿ ತಯಾರಿಗಳನ್ನ ಮಾಡ್ಕೊಳ್ತಾ ಇದ್ದೀವಿ ಅಂತ. ಮತ್ತೊಂದು ಕಡೆ ಎಲ್ಲೋ ಒಂದು ಕಡೆ ಬೆಂಗಳೂರು ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಅಂದ್ರೆ ಆತನಿಗೆ ಈಗ 34 ವರ್ಷ ಆಗಿರುವಂತಹ ಹಿನ್ನೆಲೆಯಲ್ಲಿ ಸುಮಾರು 7-8 ವರ್ಷಗಳ ಹಿಂದಿನ ಬ್ಯಾಚ್ನಲ್ಲಿ ಮನೋರಂಜನ್ ಓದಿರುವಂತಹ ಸಾಧ್ಯತೆ ಇರುತ್ತೆ. ಹೀಗಾಗಿ ಈ ಒಂದು ಕಾಲೇಜ್ನಲ್ಲಿ ಆತನ ಮಾಹಿತಿಯನ್ನ ಸದ್ಯದಲ್ಲೇ ಹೇಳ್ತೀವಿ ಅಂತ ಹೇಳಿದ್ದಾರೆ. ಪ್ರಾಬ್ಲಿ 11 ಗಂಟೆ ಹೊತ್ತಿಗೆ ಪ್ರಿನ್ಸಿಪಲ್ ಅಶ್ವಥ್ ಅವರು ಈ ಬಗ್ಗೆ ಒಂದು ಸ್ಪಷ್ಟನೆ ಕೊಡ್ಬೋದು. ಥ್ಯಾಂಕ್ ಯು ದೀಪ್ತಿ. ಒಂದು 11 ಗಂಟೆ ವೇಳೆಗೆ ಅದರ ಬಗ್ಗೆ ಮಾಹಿತಿ ಸಂಗ್ರಹ ಆಗುತ್ತೆ. ಒಂದು ನಾನು ನಮ್ಮ ವೀಕ್ಷಕರಿಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ, ನಿರಂತರವಾಗಿ ಇವತ್ತು ನಿನ್ನೆಯಿಂದ ಏನೆಲ್ಲ ಆಗ್ತಾ ಇದೆ ಅದರ ಬಗ್ಗೆ ಮಾಹಿತಿಗಳನ್ನು ಸಂಗ್ರಹ ಮಾಡಿ ಕೊಡ್ತಾನೆ ಇದ್ದೀವಿ. ಆತ ವಿ ಪುರಂನಲ್ಲಿ ವಿದ್ಯಾಭ್ಯಾಸ ಮಾಡಿದ್ದ ಅಂತೇಳಿ ಕಾಲೇಜಿನಲ್ಲಿ ಮಾಹಿತಿ ಸಂಗ್ರಹ ಮಾಡೋದು ದೊಡ್ಡ ಕೆಲಸ ಅಲ್ಲ. ಆದರೆ ಅದಕ್ಕೆ ಸಂಬಂಧಪಟ್ಟವ್ರು ಬಂದಾಗ ಈಸಿ ಆಗುತ್ತೆ ಅಂತ. ಯಾಕಂತಂದರೆ ಈಗ ಒಂದು ವೇಳೆ ಮನೋರಂಜನೆ ಅಥವಾ ಮನೋರಂಜನ್ ತಂದೆ ಯಾವ ವರ್ಷದಲ್ಲಿ ಆತ ಕಾಲೇಜ್ ಮಾಡಿದ್ದ ಅಂತ ಗೊತ್ತಾದಾಗ ಭಾಳ ಈಸಿ ಆಗುತ್ತೆ. ಇದು 7-8 ವರ್ಷ ಕಳೆದಿರುತ್ತೆ, ಯಾವುದು ಅಂತ ಗೊತ್ತಿರೋದಿಲ್ಲ, ಹುಡುಕಾಟಗಳು ಜಾಸ್ತಿ ಇರುತ್ತೆ, ಅಷ್ಟೇ ವಿಚಾರ. ಬಟ್ ಮಾಹಿತಿ ಸಂಗ್ರಹ ಆಗೇ ಆಗುತ್ತೆ. ಇಷ್ಟೆಲ್ಲ ಬೆಳವಣಿಗೆ ಆಗ್ತಾ ಇದ್ದಂತೆ ಸಂಸದ ಪ್ರತಾಪ್ ಸಿಂಹ ಅವರ ವಿರುದ್ಧ ಕಾಂಗ್ರೆಸ್ ನಾಯಕರು ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಈಗ ಅದೇ ರೀತಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಕೂಡ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಈ ಕೂಡಲೇ ಸಂಸದ ಪ್ರತಾಪ್ ಸಿಂಹ ಅವರನ್ನ ವಜಾ ಮಾಡಬೇಕು ಅಂತ ಆಗ್ರಹಿಸಿದ್ದಾರೆ. ಸಹಜವಾಗಿ ವಿರೋಧ ಪಕ್ಷದವರಿಗೆ ಇದು ಪ್ರಮುಖ ಅಸ್ತ್ರ. ನಿನ್ನೆ ದೆಹಲಿಯಲ್ಲೂ ಕೂಡ ವಿರೋಧ ಪಕ್ಷದವರು ಇದನ್ನು ಪ್ರಶ್ನೆ ಮಾಡಿದ್ರು, ಆಡಳಿತ ಪಕ್ಷದ ವಿರುದ್ಧ ವಾಗ್ದಾಳಿಯನ್ನ ನಡೆಸಿದ್ರು. ಅದೇ ರೀತಿ ಇಲ್ಲಿ ಸಂಸದ ಪ್ರತಾಪ್ ಸಿಂಹ ಅವರ ವಿರುದ್ಧ ಕಾಂಗ್ರೆಸ್ ನಾಯಕರು ಮುಗಿ ಬೀಳ್ತಿದ್ದಾರೆ. ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಕೂಡ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಈ ಕೂಡಲೇ ಪ್ರತಾಪ್ ಸಿಂಹ ಅವರನ್ನ ವಜಾ ಮಾಡಬೇಕು ಅಂತ ಆಗ್ರಹಿಸಿದ್ದಾರೆ. ಸಂಸದರಾದಂಥ ಪ್ರತಾಪ್ ಸಿಂಹ ಅವರು ಪಾಸ್ ಕೊಟ್ಟಿದ್ದಾರೆ ಅಂತೇಳಿ ಗೊತ್ತಾಗಿರುವಂಥದ್ದು. ಅವರು ಪರಿಚಯ ಇದ್ದು ಅವರು ಪಾಸ್ ಕೊಟ್ಟಿದ್ದಾರೆ. ಅವರು ಕೂಡ ಇದರಲ್ಲಿ ಹೊಣೆ ಆಗ್ತಾರೆ ಅಂಥೇಳಿ ಇವತ್ತಿನ ದಿವಸ ಎಲ್ಲರೂ ವಿಶ್ಲೇಷಣೆ ಮಾಡಿದ್ದಾರೆ. ಹಾಗಾಗಿ ಅವರನ್ನು ಕೂಡ ಅಲ್ಲಿ ಸಂಸತ್ತಿನಿಂದ ಲೋಕಸಭೆಯಿಂದ ಅವರನ್ನು ಸಸ್ಪೆಂಡ್ ಮಾಡಬೇಕು ಅಂತೇಳಿ ಇವಾಗಲೇ ಒತ್ತಾಯ ನಮ್ಮ ಪಕ್ಷದವರು ಮಾಡಿದ್ದಾರೆ ಮತ್ತು ಬೇರೆ ಪಕ್ಷದವರು ಕೂಡ ಮಾಡಿದ್ದಾರೆ. ಆಶ್ಚರ್ಯ ಏನು ಅಂತೇಳಿದರೆ, ಇದರ ಬಗ್ಗೆ ಗೃಹ ಮಂತ್ರಿಗಳಾಗಲಿ ಪ್ರಧಾನಮಂತ್ರಿಗಳಾಗಲಿ ಒಂದು ಮಾತನ್ನು ಕೂಡ ಇಲ್ಲಿಯವರೆಗೆ ಆಡಲಿಲ್ಲ, ವಿಷಾದವನ್ನು ವ್ಯಕ್ತಪಡಿಸಲಿಲ್ಲ. ಮುಂದೆ ಇಂತಹ ಘಟನೆ ಆಗೋದಕ್ಕೆ ಬಿಡೋದಿಲ್ಲ ಅಂತ ಹೇಳಿ ಒಂದು ಹೇಳಿಕೆಯನ್ನು ಕೂಡ ಅವರು
ಕೊಟ್ಟಿಲ್ಲ. ರಾಜ್ಯದ ಸಂಸದರಾದಂಥ ಪ್ರತಾಪ್ ಸಿಂಹ ಅವರು ಪಾಸ್ ಕೊಟ್ಟಿದ್ದಾರೆ ಅಂತೇಳಿ ಗೊತ್ತಾಗಿರುವಂಥದ್ದು. ಅವರು